ಅನಿಲ್ ಅವರು ಪಕ್ಷದ ವಕ್ತಾರರಾಗಿ ಉತ್ತರ ಕೊಡಿ. ಇವರನ್ನ ಈ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಬುರುಡೆ ಗ್ಯಾಂಗ್ ಅಂತ ಹೆಸರು ಬಂದಿದ್ದಕ್ಕೆ ಏನ್ ಗೊತ್ತಾ, ಇವರು ನೇರವಾಗಿ ಆರೋಪಿಯನ್ನ ಡಿಸೈಡ್ ಮಾಡ್ಬಿಟ್ಟವ್ರೆ. ಅದ್ರ ಸುತ್ತ ಕತೆ ಕಟ್ತಾನೆ ಇದ್ದಾರೆ. ಅಲ್ಲರಿ ನಮ್ ಸರ್ಕಾರ ವ್ಯವಸ್ಥೆ ಇಲ್ವೇನ್ರಿ, ನ್ಯಾಯಾಲಯ ಇಲ್ವೇನ್ರಿ, ಜಡ್ಜ್ಮೆಂಟ್ ಬಂದಿಲ್ವೇನ್ರಿ? ಜಡ್ಜ್ಮೆಂಟ್ ಬಂದವ್ರು ಇನ್ನೇನ್ ಮಾಡ್ತಾ ಇದ್ದೀರಾ? ಯೂಟ್ಯೂಬ್ ಅಲ್ಲಿ ಈ ತರ ಟಿವಿ ಕೂತ್ಕೊಂಡು ಆರೋಪಿ ಡಿಸೈಡ್ ಮಾಡ್ತೀರಾ ನೀವು? ಜಡ್ಜ್ಮೆಂಟ್ ಬಂದ ಮೇಲೆ ಈ ತರ ಮಾತಾಡ್ತಾ ಇದ್ದೀರಲ್ಲ, ಜಡ್ಜ್ ಬರ್ದಿದ್ದಾರೆ, ಅವ್ರು ಓದಿದ್ದಾರೆ, ಬೇಕು ಅನ್ನೋ ಡಾಕ್ಯುಮೆಂಟ್ ಸರಿಯಾಗಿ ನಡೆಸಲಿಲ್ಲ. ಸರಿಯಾಗಿ ನಡೆಸಲಿಲ್ಲ. ಬೇರೆ ಯಾವ ಸರ್ಕಾರ ಇತ್ತು? ಬಿಜೆಪಿ ಸರ್ಕಾರ ಇತ್ತು. ನೀವ್ ಏನ್ರಿ ಮಾತಾಡ್ತೀರಾ? ಒಂದ್ ಸ್ವಲ್ಪ ಸಂವಿಧಾನ ದಿನೇಶ್ ಅವರ ತನಿಖೆ ನಡೆಸಿಲ್ಲ, ಯಾಕಂದ್ರೆ ಪ್ರಭಾವ ಇತ್ತು. ಆದ್ರೆ ಜಡ್ಜೆ ಬರೆದು ಬಿಟ್ಟಿದ್ದಾರೆ, ಐಒ ಹೇಳಿದ್ದಾರೆ, ಬ್ರೈನ್ ಮ್ಯಾಪಿಂಗ್ ಆಗಿದೆ ಇತ್ಯಾದಿ ಇತ್ಯಾದಿ ಎಲ್ಲ ಜಡ್ಜ್ ಬರೆದಿದ್ದಾರೆ. ಜಡ್ಜ್ ಮೇಲೂ ಪ್ರಭಾವ ಬೀರಲಾಗಿತ್ತ? ತನಿಖೆ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಐಒ ಆಫೀಸರ್ ಹೇಳಿದ್ದಾರೆ, ನಾವು ಬ್ರೈನ್ ಮ್ಯಾಪಿಂಗ್ ಮಾಡಿದೀವಿ, ಮತ್ತೆ ಟ್ರೆವರ್ ಲೊಕೇಶನ್ ತಗೊಂಡಿದೀವಿ, ಸಿಸಿ ಕ್ಯಾಮರಾ ಲೊಕೇಶನ್ ತಗೊಂಡಿದೀವಿ, ಆ ಕಾರಣಕ್ಕೆ ನಾವು ಮಾಡಿದೀವಿ, ಅವರ ತನಿಖೆ ಅವಶ್ಯಕತೆ ಇಲ್ಲ ಅಂತ ಅವ್ರು ಬರ್ದಿದ್ದಾರೆ. ತುಂಬಾ ಖುಷಿಯಾಗಿದೆ. ಆದ್ರೆ ಒಂದು ಬರ್ದವರು ಯಾಕೆ ಅದೆಲ್ಲ ಕಾಪಿನ ಕೋರ್ಟ್ ಮುಂದೆ ಕೊಟ್ಟಿಲ್ಲ? ಒಂದು ಪ್ರಶ್ನೆ ಕೇಳಿ. ನನಗಿಂತ ನಿಮಗಿಂತ ಜಡ್ಜ್ಗೆ ಅಧಿಕ ಜ್ಞಾನ ಇರುತ್ತೆ ಸರ್ ತನಿಖೆ ವಿಚಾರದಲ್ಲಿ. ನಮ್ಗೆ ಮಾತಾಡ್ಲಿಕ್ಕೆ ಬಿಡಿ, ನಾವು ಒಪ್ಕೊಳ್ತೀವಿ, ಆಯ್ತು, ಅದು ಕೊಟ್ಟಿಲ್ಲ. ಆದ್ರೆ ಅದೇ ಏನು ಉದಯ್ ಜೈನ್, ಮಲ್ಲಿಕ್ ಜೈನ್ ಮೇಲೆ ಇದೆಲ್ಲ ತನಿಖೆ ಆದ ನಂತರ ಸಮನ್ಸ್ ಜಾರಿ ಮಾಡ್ತದೆ ಅದೇ ಕೋರ್ಟ್ ಸಮನ್ಸ್ ಜಾರಿ ಮಾಡ್ತದೆ. ಇವರು ಸ್ಕ್ವಾಶ್ ಮಾಡಿಸ್ಕೊಂಡ್ ಬರ್ತಾರೆ, ಅದನ್ನು ನಾವು ಒಪ್ಕೊಳ್ತೀವಿ. ಅವ್ರ ಮೇಲೆ ಸ್ಕ್ವಾಶ್ ಆಗದೆ, ಅವ್ರ ಮೇಲೆ ತನಿಖೆ ಇದೆ, ಸ್ಕ್ವಾಶ್ ಮಾಡಿಸ್ಕೊಂಡ್ ಬರ್ತಾರೆ. ಆದ್ರೆ 2017ರಲ್ಲಿ ಅದೇ ಕೋರ್ಟ್ ಮರು ತನಿಖೆಗೆ ಆದೇಶ ಮಾಡ್ತಲ್ಲ, ಅದನ್ನ ಯಾಕೆ ತನಿಖೆ ಆದ್ಮೇಲೆ ಇವ್ರಿಗೆ ಯಾಕೆ ಇದಕ್ಕೆ ತನಿಖೆ ಆಗಿದೆಯಲ್ಲ, ಯಾಕೆ ಇದಕ್ಕೆ ಇವರಿಗೆ ಎಲ್ಲ ರೀತಿ ದಿನೇಶ್ ಅವರೇ, ಟಿವಿಯಲ್ಲಿ ಕೂತು ಜೋರಾಗಿ ಮಾತಾಡಿದ ಮಾತ್ರಕ್ಕೆ ಸುಳ್ಳುಗಳು ಸತ್ಯ ಆಗೋದಿಲ್ಲ ನೋಡಿ. ಒಂದು ಆಲ್ರೆಡಿ ಅವ್ರ ಮೇಲೆ ಬ್ರೈನ್ ಮ್ಯಾಪಿಂಗ್ ಹಾಕಿ, ಒಂದ್ ನಿಮಿಷ ಬ್ರೈನ್ ಮ್ಯಾಪಿಂಗ್ ಆಗಿ ಅವರು ಇದಕ್ಕೆ ಸಂಬಂಧಪಟ್ಟಿಲ್ಲ, ಇದಕ್ಕೆ ಮುಂದಿನ ತನಿಖೆಯಲ್ಲಿ ಅವ್ರ ಅವಶ್ಯಕತೆ ಇಲ್ಲ ಅಂತ ಕಳಿಸಿದ ಮೇಲೆ, ಅದಾದ ಮೇಲೂ ನೀವು ಇವರೇ ಮಾಡಿದ್ದು ಒಂದ್ ನಿಮಿಷ ಆಯ್ತಾ, ನೀವೇ ಮಾಡಿದ್ದು ಅಂದ್ರಿ. ಅದಾದ್ಮೇಲೆ ಏನ್ ಹೇಳಿದ್ರು, ಆಯ್ತಪ್ಪ ಆ ಕ್ಷೇತ್ರದವ್ರು ನಂಬೋದು, ನಾವು ಅಣ್ಣಪ್ಪ ಸ್ವಾಮಿನ ಬನ್ರಪ್ಪ, ನಾವು 3 ಜನ ಪ್ರಮಾಣ ಮಾಡ್ಬಿಡ್ತೀವಿ, ಕುಸುಮಾವತಿ ಅವರೇ ನೀವು ಬಂದ್ಬಿಡ್ರಿ ಮಾಡೋಣ ಅಂತ ಹೇಳಿ 3 ಜನ ಅಣ್ಣಪ್ಪ ಸ್ವಾಮಿ ಮೇಲೆ ಪ್ರಮಾಣ ಮಾಡಿದ್ರು. ಕುಸುಮಾವತಿ ಅವ್ರು ನಾನು ಪ್ರಮಾಣ ಮಾಡಲ್ಲ ಅಂತ ವಾಪಸ್ ಹೋದ್ರ, ಅಲ್ಲಿಂದ ಬಿಟ್ಬಿಡಿ, ಅದು ಬೇಡ, ನಾನು ಕೇಳಲ್ಲ. ನಿಮ್ಗೆ ಗೊತ್ತಾ ಪ್ರಮಾಣ ಹೇಗ್ ಮಾಡ್ಬೇಕು ನಮ್ಮ ಊರಲ್ಲ ಅಂತ? ಮೇಡಮ್ ನಾನು ಬಂದು ಬಟ್ಟೆ ಹಾಕೋ, ಏನೋ ಒಂದು ಕೈ ಕಾಲು ತುಡಿ ಬಂದು ನಿಂತ್ರೆ ಪ್ರಮಾಣ ಆಗಲ್ಲ. ನಮ್ಮೂರಲ್ಲಿ ಪ್ರಮಾಣಕ್ಕೆ ಅದರದೇ ಆದ ಗೌರವ ಇದೆ. ಸ್ನೇಹಮಯಿ ಕೃಷ್ಣ ಅವ್ರದ್ದು ವಾಯ್ಸ್ ಮಾತ್ರ ಇರುತ್ತೆ ಆನ್ ಏರ್. ಸ್ನೇಹಮಯಿ ಕೃಷ್ಣ ಅವರೇ, ಒಂದು ಕಡೆಯಲ್ಲಿ ಸಂತೋಷ್ ರಾವ್ ಅಂತ, ಮತ್ತೊಂದು ಕಡೆಯಲ್ಲಿ ಪ್ರಭಾವಿಗಳ ಮನೆಯವರು ಅಥವಾ ಅವ್ರಿಗೆ ಸಂಬಂಧಪಟ್ಟವರು ಅಂತ. ಇದೆಲ್ಲ ಬಿಟ್ಬಿಟ್ಟು ನೀವು ವಿಠ್ಠಲ್ ಗೌಡ್ರೆ ಕೊಲೆ ಮಾಡಿರೋದು, ವಿಠ್ಠಲ್ ಗೌಡ್ರೆ ರೇಪ್ ಮಾಡಿರೋದು ಅಂತ ಹೇಳ್ತಿದ್ದೀರಿ ಸರ್. ಇದು ಹೆಂಗಾಗಿದೆ ಅಂತಂದ್ರೆ, ನೊಂದಿರೋ ಕುಟುಂಬ, ಆ ಕುಟುಂಬದ ಮೇಲೇನೆ ಮತ್ತೆ ಆರೋಪ ಹೊರಿಸ್ಬಿಟ್ಟು ನಿಮಗೆ ಸಂಬಂಧಗಳ ಬೆಲೆನೇ ಗೊತ್ತಿಲ್ಲದೆ ಇರೋ ಥರದಲ್ಲಿ ಮಾತನಾಡಿ ಹೊರಟಿದ್ದೀರಿ. ಮೇಡಮ್, ಆ ವಿಚಾರಕ್ಕಿಂತ ಮುಂಚೆ ಒಂದೆರಡು ವಿಚಾರ ತಿಳ್ಸಕ್ಕೆ ಬಯಸ್ತೀನಿ ಮೇಡಮ್. ಇವರು ಆ ಬ್ರೈನ್ ಮ್ಯಾಪಿಂಗ್ ಯಾವುದು ಅದು ಸಿಕ್ಕಿಲ್ಲ ಅಂತ ಹೇಳ್ತಾರಲ್ಲ, ಇವರು ಮಾಹಿತಿಗೆ ರಾಜ್ಯಕ್ಕೆ ತಳ ಪ್ರಯತ್ನ ಪಟ್ಟಿದಾರ ಅಥವಾ ಕೋರ್ಟಿನ ತಳಕ್ಕೆ ಪ್ರಯತ್ನ ಪಟ್ಟಿದಾರ, ಏನು ಪಡ ಸುಮ್ಮನೆ ಮಾತಾಡಿ ಜನರ ದಿಕ್ಕನ್ನು ತಪ್ಪಿಸ ಪ್ರಯತ್ನ ಮಾಡಿದೆ. ಮೊದಲನೇದು, ಈಗ ವಕೀಲರಾಗಿರೋದು ಇವ್ರಿಗೆ ಕೇಳ್ತೀನಿ, ಒಂದು ನಿಮಿಷ ನಾನು ಹೇಳ್ತೀನಿ, ದಯವಿಟ್ಟು ನಾನು ಹೇಳ್ತೀನಿ, ಆಮೇಲೆ ನಾನು ಹೇಳಿದೆ, ಆಮೇಲೆ ಹೇಳಿ. ಮತ್ತು ಇನ್ನೊಂದೇನೆಂದರೆ, ಈಗ ಅವರೇ ಹೇಳ್ತಾರೆ 2014 ಮುಂಚೆನೆ ಈ ಬುರುಡೆಗಳ ವಿಚಾರ ವಿಠಲ್ ಗೌಡ್ರಿಗೆ ಗೊತ್ತಿತ್ತು ಅಂತ ಹೇಳ್ತಾರೆ. 14 ಮುಂಚೆ, 14 ಮುಂಚೆ ಹೇಳಿಲ್ಲ. ಹೌದು, ಚಿನ್ನಯ್ಯ ಪರಿಚಯ ಇದ್ದ ಹೇಳಿದ. ಈ ಬುರುಡೆ ವಿಷಯ ನಂಗೆ ಗೊತ್ತಿದೆ. ಚಿನ್ನಯ್ಯ ಕೆಲಸ ಏನ್ ಮಾಡ್ತಿದ್ದ ಅಂತ ಗೊತ್ತಿರಬೇಕು. ಮತ್ತೆ ಇನ್ನೊಂದ್ರೆ ಮಹೇಶ್ ರೆಡ್ಡಿ ತಿಮ್ರೋಡಿ ಮತ್ತೆ ಇವರು ಗಿರೀಶ್ ಮಠಣ್ಣ ಹೇಳ್ತಾರೆ, ನಮ್ಮ ಸಾಕ್ಷಿ ಅಂತೇಳಿ. ಒಂದು ಕೊಲೆ ಅತ್ಯಾಚಾರದ ಗಂಭೀರ ಪ್ರಕರಣದಲ್ಲಿ ತಮ್ಮ ಹತ್ರ ಸಾಕ್ಷಿಯಾಧಾರ ಇದ್ರೂ ಕೂಡ, ಅಂದರೆ ಆ ವಿಚಾರ ಗೊತ್ತಿದ್ರು ಕೂಡ, ಆ ವಿಚಾರನ ಸಂಬಂಧಪಟ್ಟ ಪೊಲೀಸರಿಗೆ ಮತ್ತು ಮಾನ್ಯನೆಲ್ಲ ಗಮನಕ್ಕೆ ತರಲಿಲ್ಲ ಅಂದರೆ ಅದು ಕೂಡ ಅಪರಾಧನೇ. ಆದರೆ ಇವತ್ತು ಕೂಡ ಅವರು ದಯವಿಟ್ಟು ಮಾತಾಡಿ, ದಯವಿಟ್ಟು ಮಧ್ಯೆ ಮಾತಾಡಿ ನೀವು.
13 ವರ್ಷದಿಂದ ಯಾಕೆ ಅದ್ರ ಬಗ್ಗೆ ಕ್ರಮ ತಗೊಳ್ತೀರಾ? ಅವ್ರ ವಿಚಾರ ಬರೋಣ. ನಾನು ಅವ್ರ ವಿಚಾರ ಪ್ರಶ್ನೆ ಕೇಳಲಿಕ್ಕೆ ನಾನು ಇಲ್ಲಿದ್ದೀನಿ ಸರ್. ಡೋಂಟ್ ವರಿ. ಅವ್ರನ್ನು ಅವ್ರು ಯಾವ ಸಾಕ್ಷ್ಯ ಇಟ್ಕೊಂಡು ಆರೋಪ ಮಾಡಿದ್ದಾರೆ ಅಂತ ನಾನು ಕೇಳ್ತೀನಿ. ಆಯ್ತಾ? ನೀವು ಮುಂದುವರಿಸಿ ಸರ್. ನಾನು ಕೇಳ್ತೀನಿ ಇದ್ರ ಸರ್. ಬಗ್ಗೆ ಸೌಜನ್ಯ ವಿಚಾರ, ಯಾರು ಚಿನ್ನಯ್ಯ ವಿಚಾರ ಮಾತಾಡ್ತಿದ್ದೀವಿ. ಬರೋಣ. ಯಾರು ಕ್ರಮ ತಗೊಳ್ತಿಲ್ಲ. ಕಾನೂನು ಸ್ಪಷ್ಟವಾಗುತ್ತೆ. CRPC 39 ಸ್ಪಷ್ಟವಾಗುತ್ತೆ. ಇಂಥ ಪ್ರಕರಣಗಳ ಗಂಭೀರ ಪ್ರಕರಣಗಳು ಬಂದ ಮಾಹಿತಿ ಇದ್ದಾಗ ಕೂಡಲೇ ಸಂಬಂಧಪಟ್ಟ ಪೊಲೀಸರಿಗೆ ನ್ಯಾಯಾಧೀಶರಿಗೆ ಗಮನಕ್ಕೆ ತರಬೇಕು, ಇಲ್ಲ ಅದು ಕೂಡ ಅಪರಾಧ ಅಂತೇಳಿ. ಇವರು 13 ವರ್ಷದಿಂದ ನಮ್ಮ ಸಾಕ್ಷ್ಯದಲ್ಲಿ ಅಂತ ಇಟ್ಕೊಳ್ಳೋರು ಇವತ್ತಿನವರೆಗೂ ಸಂಬಂಧಪಟ್ಟ ಪೊಲೀಸರಿಗಾಗಲಿ ಅದು ನ್ಯಾಯಾಲಯಗಳು ಕೊಟ್ಟಿರೋದು ಎಲ್ಲೂ ಇಲ್ಲ. ಯಾಕೆ ಕೊಡ್ತಾರೆ? ಅಪ್ಲಿಕೇಶನ್ ಯಾಕೆ ಹಾಕಿರೋದು ಸರ್? ನಾನು ಕೇಳೋದು ಸಾಕ್ಷ್ಯ ಹೇಳ್ತೀನಿ. ಸೌಜನ್ಯ ತಂದೆ ಮರು ತನಿಖೆ ಆಗ್ಬೇಕಂದ್ರೆ ನೀವು ದಯವಿಟ್ಟು ನಾನು ಪ್ರಶ್ನೆ ಉತ್ತರ ಕೊಡಿ. ಒಂದ್ ನಿಮಿಷ ಕೀರ್ತಿ, ನಾ ಮುಗಿಸ್ತೀನಿ. ನಾನು ಕೇಳಿದ್ರೆ ಸಾಕ್ಷಿಗಳು ಯಾಕೆ ಕೊಡೋದು ಕೇಳ್ತೀನಿ. ಧ್ವನಿ ಅರ್ಜಿ ಕೊಡಬೇಕು ಕೇಳ್ತಿಲ್ಲ. ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ದಿನೇಶನ ಒಂದ್ ನಿಮಿಷ 13 ವರ್ಷದಿಂದ ನೀವೇ ದಿನೇಶ್ ಅಕ್ಟೋಬರ್ 9, 2012 ಆಗಿರೋ ಕೇಸ್ಗೆ 2013ರಲ್ಲಿ ಧರ್ಮಸ್ಥಳದ ಹೆಸರು ಬರುತ್ತೆ ಅಂದ್ರೆ 13 ವರ್ಷ ಬಿಟ್ಮೇಲೆ ಇವ್ರಿಗೂ ಬರ್ಬೋದು ಡೌಟ್. ಒಂದ್ ವರ್ಷ ಬಿಟ್ಮೇಲೆ ಧರ್ಮಸ್ಥಳದ ಡೌಟ್ ಬರುತ್ತೆ ಅಂದ್ರೆ 13 ವರ್ಷ ಆದ್ಮೇಲೆ ವಿಠಲ್ ಗೌಡರ ಮೇಲೆ ಡೌಟ್ ಬರುತ್ತೆ. ಅಂಬಿಕಾ ಅವ್ರ ಅನಿಲ್ ಅವರು ಪಕ್ಷದ ವಕ್ತಾರರಾಗಿರೋದ್ರಿಂದ ಉತ್ತರ ಕೊಡಿ. ಇವರನ್ನ ಈ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಬುರುಡೆ ಗ್ಯಾಂಗ್ ಅಂತ ಹೆಸರು ಬಂದಿದ್ದಕ್ಕೆ ಏನ್ ಗೊತ್ತಾ? ಇವರು ನೇರವಾಗಿ ಆರೋಪಿಯನ್ನ ಡಿಸೈಡ್ ಮಾಡ್ಬಿಟ್ಟವ್ರೆ. ಅದ್ರ ಸುತ್ತ ಕತೆ ಕಟ್ತಾನೆ ಇದಾರೆ. ಅಲ್ಲರಿ ನಮ್ ಸರ್ಕಾರ ವ್ಯವಸ್ಥೆ ಇಲ್ವೇನ್ರಿ? ನ್ಯಾಯಾಲಯ ಇಲ್ವೇನ್ರಿ? ಜಡ್ಜ್ಮೆಂಟ್ ಬಂದಿಲ್ವೇನ್ರಿ? ಜಡ್ಜ್ಮೆಂಟ್ ಬಂದವ್ರು ಇನ್ನೇನ್ ಮಾಡ್ತಾ ಇದ್ದೀರಾ? ಯೂಟ್ಯೂಬ್ ಅಲ್ಲಿ ಈ ತರ ಟಿವಿ ಕೂತ್ಕೊಂಡು ಆರೋಪಿ ಡಿಸೈಡ್ ಮಾಡ್ತೀರಾ ನೀವು? ಜಡ್ಜ್ಮೆಂಟ್ ಬಂದ ಮೇಲೂ ಈ ತರ ಮಾತಾಡ್ತಾ ಇದ್ದೀರಲ್ಲ. ಜಡ್ಜ್ ಬರ್ದಿರ್ತಾನೆ, ಅವ್ರು ಓದಿರ್ತಾನೆ. ಬೇಕು ಅಂದ್ರೆ ಡಾಕ್ಯುಮೆಂಟ್ ಸರಿಯಾಗಿ ನಡೆಸಲಿಲ್ಲ. ಸರಿಯಾಗಿ ನಡೆಸಲಿಲ್ಲ. ಬೇರೆ ಯಾವ ಸರ್ಕಾರ ಇತ್ತು? ಬಿಜೆಪಿ ಸರ್ಕಾರ ಇತ್ತು. ನೀವ್ ಏನ್ರಿ ಮಾತಾಡ್ತೀರಾ? ಒಂದ್ ಸ್ವಲ್ಪ ಸಂವಿಧಾನ ದಿನೇಶ್ ಅವರ ತನಿಖೆ ನಡೆಸಿಲ್ಲ, ಯಾಕಂದ್ರೆ ಪ್ರಭಾವ ಇತ್ತು. ಆದ್ರೆ ಜಡ್ಜೇ ಬರೆದು ಬಿಟ್ಟಿದ್ದಾರೆ. IO ಹೇಳಿದ್ದಾರೆ, ಬ್ರೈನ್ ಮ್ಯಾಪಿಂಗ್ ಆಗಿದೆ ಇತ್ಯಾದಿ ಇತ್ಯಾದಿ ಎಲ್ಲ ಜಡ್ಜ್ ಬರೆದಿದ್ದಾರೆ. ಜಡ್ಜ್ ಮೇಲೂ ಪ್ರಭಾವ ಬೀರಲಾಗಿತ್ತು. ತನಿಖೆ ಸಂದರ್ಭದಲ್ಲಿ ಜಡ್ಜ್ ಮುಂದೆ IO ಆಫೀಸರ್ ಹೇಳಿದ್ದಾರೆ, ನಾವು ಬ್ರೈನ್ ಮ್ಯಾಪಿಂಗ್ ಮಾಡಿದೀವಿ, ಮತ್ತೆ ಟ್ರೆವರ್ ಲೊಕೇಶನ್ ತಗೊಂಡಿದೀವಿ, CC ಕ್ಯಾಮರಾ ಲೊಕೇಶನ್ ತಗೊಂಡಿದೀವಿ, ಆ ಕಾರಣಕ್ಕೆ ನಾವು ಮಾಡಿದೀವಿ, ಅವರ ತನಿಖೆ ಅವಶ್ಯಕತೆ ಇಲ್ಲ ಅಂತ ಅವ್ರು ಬರ್ದಿದ್ದಾರೆ. ತುಂಬಾ ಖುಷಿಯಾಗಿದೆ. ಆದ್ರೆ ಒಂದು ಬರ್ದವರು ಯಾಕೆ ಅದೆಲ್ಲ ಕಾಪಿನ ಕೋರ್ಟ್ ಮುಂದೆ ಕೊಟ್ಟಿಲ್ಲ? ಒಂದು ಪ್ರಶ್ನೆ ಕೇಳಿ. ಜಡ್ಜ್ ಕೇಳ್ದಲೇ ಇರ್ತಾರ? ನನಗಿಂತ ನಿಮಗಿಂತ ಜಡ್ಜ್ಗೆ ಅಧಿಕ ಜ್ಞಾನ ಇರುತ್ತೆ ಸರ್ ತನಿಖೆ ವಿಚಾರದಲ್ಲಿ. ನಮ್ಗೆ ಮಾತಾಡ್ಲಿಕ್ಕೆ ಬಿಡಿ, ನಾವು ಒಪ್ಕೊಳ್ತೀವಿ, ಆಯ್ತು, ಅದು ಕೊಟ್ಟಿಲ್ಲ. ಆದ್ರೆ ಅದೇ ಏನು ಉದಯ್ ಜೈನ್, ಮಲ್ಲಿಕ್ ಜೈನ್ ಮೇಲೆ ಇದೆಲ್ಲ ತನಿಖೆ ಆದ ನಂತರ ಸಮನ್ಸ್ ಜಾರಿ ಮಾಡ್ತದೆ ಅದೇ ಕೋರ್ಟ್ ಸಮನ್ಸ್ ಜಾರಿ ಮಾಡ್ತದೆ. ಇವರು ಸ್ಕ್ವಾಶ್ ಮಾಡ್ಸ್ಕೊಂಡ್ ಬರ್ತಾರೆ, ಅದನ್ನು ನಾವು ಒಪ್ಕೊಳ್ತೀವಿ. ಅವ್ರ ಮೇಲೆ ಸ್ಕ್ವಾಶ್ ಆಗದೆ, ಅವ್ರ ಮೇಲೆ ತನಿಖೆ ಇದೆ, ಸ್ಕ್ವಾಶ್ ಮಾಡ್ಸ್ಕೊಂಡ್ ಬರ್ತಾರೆ. ಆದ್ರೆ 2017ರಲ್ಲಿ ಅದೇ ಕೋರ್ಟ್ ಮರು ತನಿಖೆಗೆ ಆದೇಶ ಮಾಡ್ತಲ್ಲ, ಅದನ್ನ ಯಾಕೆ ತನಿಖೆ ಆದ್ಮೇಲೆ ಇವ್ರಿಗೆ ಯಾಕೆ ಇದಕ್ಕೆ ತನಿಖೆ ಆಗಿದೆಯಲ್ಲ, ಯಾಕೆ ಇದಕ್ಕೆ ಇವರಿಗೆ ಎಲ್ಲ ದಿನೇಶ್ ಅವರೇ, ಟಿವಿಯಲ್ಲಿ ಕೂತು ಜೋರಾಗಿ ಮಾತಾಡಿದ ಮಾತ್ರಕ್ಕೆ ಸುಳ್ಳುಗಳು ಸತ್ಯ ಆಗೋದಿಲ್ಲ. ನೋಡಿ, ಒಂದು ಆಲ್ರೆಡಿ ಅವ್ರ ಮೇಲೆ ಬ್ರೈನ್ ಮ್ಯಾಪಿಂಗ್ ಹಾಕಿ ಒಂದ್ ನಿಮಿಷ ಬ್ರೈನ್ ಮ್ಯಾಪಿಂಗ್ ಆಗಿ ಅವರು ಇದಕ್ಕೆ ಸಂಬಂಧಪಟ್ಟಿಲ್ಲ, ಇದಕ್ಕೆ ಮುಂದಿನ ತನಿಖೆಯಲ್ಲಿ ಅವ್ರ ಅವಶ್ಯಕತೆ ಇಲ್ಲ ಅಂತ ಕಳಿಸಿದ ಮೇಲೆ ಅದಾದ ಮೇಲೂ ನೀವು ಇವರೇ ಮಾಡಿದ್ದು ಒಂದ್ ನಿಮಿಷ ದಿನೇಶ್ ಅವರೇ, ಆಯ್ತಾ, ನೀವೇ ಮಾಡಿದ್ದು ಅಂದ್ರಿ. ಅದಾದ್ಮೇಲೆ ಏನ್ ಹೇಳಿದ್ರು? ಆಯ್ತಪ್ಪ, ಆ ಕ್ಷೇತ್ರದವ್ರು ನಂಬೋದು ನಾವು, ಅಣ್ಣಪ್ಪ ಸ್ವಾಮಿ ನಾವು ಬಂದ್ರಪ್ಪ, ನಾವು 3 ಜನ ಪ್ರಮಾಣ ಮಾಡ್ಬಿಡ್ತೀವಿ, ಕುಸುಮಾವತಿ ಅವರೇ ನೀವು ಬಂದ್ಬಿಡ್ರಿ ಮಾಡೋಣ ಅಂತ ಹೇಳಿ 3 ಜನ ಅಣ್ಣಪ್ಪ ಸ್ವಾಮಿ ಮೇಲೆ ಪ್ರಮಾಣ ಮಾಡಿದ್ರು. ಕುಸುಮಾವತಿ ಅವ್ರು ನಾನು ಪ್ರಮಾಣ ಮಾಡಲ್ಲ ಅಂತ ವಾಪಸ್ ಹೋದ್ರ ಅಲ್ಲಿಂದ. ಬಿಟ್ಬಿಡಿ, ಅದು ಬೇಡ, ನಾನು ಕೇಳಲ್ಲ. ನಿಮ್ಗೆ ಗೊತ್ತಾ ಪ್ರಮಾಣ ಹೇಗ್ ಮಾಡ್ಬೇಕು ನಮ್ಮ ಊರಲ್ಲ ಅಂತ? ಮೇಡಮ್, ನಾನು ಬಂದು ಬಟ್ಟೆ ಹಾಕೋ ಏನೋ ಒಂದು ಕೈ ಕಾಲು ತುಡಿ ಬಂದು ನಿಂತ್ರೆ ಪ್ರಮಾಣ ಆಗಲ್ಲ. ನಮ್ಮೂರಲ್ಲಿ ಪ್ರಮಾಣಕ್ಕೆ ಅದರದೇ ಆದ ಗೌರವ ಇದೆ. ಅದೇ ಗೌರವದಲ್ಲಿ ಸ್ನೇಹಮಯಿ ಕೃಷ್ಣ ಅವ್ರದ್ದು ವಾಯ್ಸ್ ಮಾತ್ರ ಇರುತ್ತೆ ಆನರ್. ಸ್ನೇಹಮಯಿ ಕೃಷ್ಣ ಅವರೇ, ಒಂದು ಕಡೆಯಲ್ಲಿ ಸಂತೋಷ್ ರಾವ್ ಅಂತ, ಮತ್ತೊಂದು ಕಡೆಯಲ್ಲಿ ಪ್ರಭಾವಿಗಳ ಮನೆಯವರು ಅಥವಾ ಅವ್ರಿಗೆ ಸಂಬಂಧಪಟ್ಟವರು ಅಂತ. ಇದೆಲ್ಲ ಬಿಟ್ಬಿಟ್ಟು ನೀವು ವಿಠಲ್ ಗೌಡ್ರೇ ಕೊಲೆ ಮಾಡಿರೋದು, ವಿಠಲ್ ಗೌಡ್ರೇ ರೇಪ್ ಮಾಡಿರೋದು ಅಂತ ಹೇಳ್ತಿದ್ದೀರಿ ಸರ್. ಇದು ಹೆಂಗಾಗಿದೆ ಅಂತಂದ್ರೆ, ನೊಂದಿರೋ ಕುಟುಂಬ, ಆ ಕುಟುಂಬದ ಮೇಲೇನೆ ಮತ್ತೆ ಆರೋಪ ಹೊರಿಸ್ಬಿಟ್ಟು ನಿಮಗೆ ಸಂಬಂಧಗಳ ಬೆಲೆನೇ ಗೊತ್ತಿಲ್ಲದೆ ಇರೋ ಥರದಲ್ಲಿ ಮಾತನಾಡಿ ಹೊರಟಿದ್ದೀರಿ.
ಮೇಡಮ್ ಆ ವಿಚಾರ ಹೇಳೋಕ್ಕಿಂತ ಮುಂಚೆ ಒಂದೆರಡು ವಿಚಾರನ ತಿಳ್ಸಕ್ಕೆ ಬಯಸ್ತೀನಿ ಮೇಡಮ್. ಇವರು ಆ ಬ್ರೈನ್ ಮ್ಯಾಪಿಂಗ್ ಯಾವುದು ಅದು ಸಿಕ್ಕಿಲ್ಲ ಅಂತ ಹೇಳ್ತಾರಲ್ಲ, ಇವರು ಮಾಹಿತಿ ಅರ್ಜಿ ಹಾಕಿ ಏನಾರು ಅರ್ಜಿ ಹಾಕಿ ತಳಕ್ಕೆ ಪ್ರಯತ್ನ ಪಟ್ಟಿದಾರಾ ಅಥವಾ ಕೋರ್ಟಿನ ತಳಕ್ಕೆ ಏನೋ ಪ್ರಯತ್ನ ಪಟ್ಟಿದಾರಾ? ಏನು ಪಡ ಸುಮ್ಮನೆ ಮಾತಾಡಿ ಜನರ ದಿಕ್ಕನ್ನು ತಪ್ಪಿಸ ಪ್ರಯತ್ನ ಮಾಡಿದೆ. ಮೊದಲನೇದು, ಈಗ ವಕೀಲರಾಗಿರೋದು ಇವ್ರು ಕೇಳ್ತೀನಿ, ಒಂದು ನಿಮಿಷ ನಾನು ಹೇಳ್ತೀನಿ, ದಯವಿಟ್ಟು ನಾನು ಹೇಳ್ತೀನಿ, ಆಮೇಲೆ ಅವ್ರು ಹೇಳಿದ್ರು ಬಟ್ ಅಲ್ಲಿ ಕಂಟಿನ್ಯೂ ನಾನು ಹೇಳಿದೆ, ಆಮೇಲೆ ಹೇಳಿ. ಮತ್ತು ಇನ್ನೊಂದೇನೆಂದರೆ, ಈಗ ಅವರೇ ಹೇಳ್ತಾರೆ 2014 ಮುಂಚೆನೇ ಈ ಬುರುಡೆಗಳ ವಿಚಾರ ವಿಠಲ್ ಗೌಡರು ಗೊತ್ತಿತ್ತು ಅಂತ ಹೇಳ್ತಾರೆ. 14 ಮುಂಚೆ, 14 ಮುಂಚೆ ಹೇಳಿಲ್ಲ. ಹೌದು, ಚಿನ್ನಯ್ಯ ಪರಿಚಯ ಇದ್ದ ಹೇಳಿದ. ಈ ಬುರ್ಡೆ ವಿಷಯ ನಂಗೆ ಗೊತ್ತಿದೆ. ಚಿನ್ನಯ್ಯ ಕೆಲಸ ಏನ್ ಮಾಡ್ತಿದ್ದ ಅಂತಾನು ಗೊತ್ತಿರಬೇಕಲ್ಲ. ಅಂದ್ರೆ ಚಿನ್ನಯ್ಯ ಹೋಟ್ಲಿಗೆ ಬರ್ತಿದ್ದ, ಫ್ರೀಯಾಗಿ ಊಟ ಕೊಡ್ತಿದ್ದ ಅಂತವ್ರಿಗೆ ಏನ್ ಕೆಲಸ? ನೀವು ಮುಂದುವರಿಸಿ ಸರ್. ಮತ್ತೆ ಇನ್ನೊಂದಂದ್ರೆ ಮಹೇಶ್ ರೆಡ್ಡಿ ತಿಮ್ರೋಡಿ ಮತ್ತೆ ಇವರು ಗಿರೀಶ್ ಮಠಣ್ಣ ಹೇಳ್ತಾರೆ ನಮ್ಮ ಸಾಕ್ಷಿ ಅಂತೇಳಿ. ಒಂದು ಕೊಲೆ ಅತ್ಯಾಚಾರದ ಗಂಭೀರ ಪ್ರಕರಣದಲ್ಲಿ ತಮ್ಮ ಹತ್ರ ಸಾಕ್ಷಿಯಾಧಾರ ಇದ್ರೂ ಕೂಡ, ಅಂದರೆ ಆ ವಿಚಾರ ಗೊತ್ತಿದ್ರು ಕೂಡ ಆ ವಿಚಾರನ ಸಂಬಂಧಪಟ್ಟ ಪೊಲೀಸರಿಗೆ ಮತ್ತು ಮಾನ್ಯನೆಲ್ಲ ಗಮನಕ್ಕೆ ತರಲಿಲ್ಲ ಅಂದರೆ ಅದು ಕೂಡ ಅಪರಾಧನೇ. ಆದ್ರೆ ಇವತ್ತು ಕೂಡ ಅವರು ನೀವು ಮಾಡ್ತಿರೋದೇನು? ದಯವಿಟ್ಟು ಮಾತಾಡಿ, ನಾನು ಮಾತಾಡಿ, ದಯವಿಟ್ಟು ಮಧ್ಯೆ ಮಾತಾಡಿ ನೀವು. ಯಾಕೆ ಅದ್ರ ಬಗ್ಗೆ ಕ್ರಮ ತಗೊಳ್ತೀರಾ? ಅವ್ರ ವಿಚಾರಕ್ಕೆ ಬರೋಣ. ನಾನು ಅವ್ರ ವಿಚಾರ ಪ್ರಶ್ನೆ ಕೇಳಲಿಕ್ಕೆ ನಾನು ಇಲ್ಲಿದ್ದೀನಿ ಸರ್, ಡೋಂಟ್ ವರಿ. ಅವ್ರನ್ನು ಅವ್ರು ಯಾವ ಸಾಕ್ಷ್ಯ ಇಟ್ಕೊಂಡು ಆರೋಪ ಮಾಡಿದ್ದಾರೆ ಅಂತ ನಾನು ಕೇಳ್ತೀನಿ, ಆಯ್ತಾ? ನೀವು ಮುಂದುವರಿಸಿ. ನಾನು ಕೇಳ್ತೀನಿ ಇದ್ರ ಬಗ್ಗೆ ಯಾರು ಕ್ರಮ ತಗೊಳ್ತಿಲ್ಲ. ಕಾನೂನು ಸ್ಪಷ್ಟವಾಗುತ್ತೆ, CRPC 39 ಸ್ಪಷ್ಟವಾಗುತ್ತೆ. ಇಂಥ ಪ್ರಕರಣಗಳ ಗಂಭೀರ ಪ್ರಕರಣಗಳು ಬಂದ ಮಾಹಿತಿ ಇದ್ದಾಗ ಕೂಡಲೇ ಸಂಬಂಧಪಟ್ಟ ಪೊಲೀಸರಿಗೆ ನ್ಯಾಯಾಧೀಶರಿಗೆ ಗಮನಕ್ಕೆ ತರಬೇಕು, ಇಲ್ಲ ಅದು ಕೂಡ ಅಪರಾಧ ಅಂತೇಳಿ. ಇವರು 13 ವರ್ಷದ ನಮ್ಮ ಸಾಕ್ಷ್ಯಾಧಾರ ಅಂತ ಇಟ್ಕೊಳ್ಳಿರೋ ಇವತ್ತವರೆಗೂ ಸಂಬಂಧಪಟ್ಟ ಪೊಲೀಸರಿಗಾಗಲಿ ಅದು ನ್ಯಾಯಾಲಯಗಳು ಕೊಟ್ಟಿರೋದು ಎಲ್ಲೂ ಇಲ್ಲ. ಯಾಕೆ ಕೊಡ್ತಾರೆ? ಅಪ್ಲಿಕೇಶನ್ ಯಾಕೆ ಹಾಕಿರೋದು ಸರ್? ನಾನು ಕೇಳೋದು ಸಾಕ್ಷಿ ಹೇಳ್ತೀನಿ. ಸೌಜನ್ಯ ತಂದೆ ಮರು ತನಿಖೆ ಆಗ್ಬೇಕಂದ್ರೆ ದಯವಿಟ್ಟು ನಾನು ಪ್ರಶ್ನೆ ಉತ್ತರ ಕೊಡಿ. ಒಂದ್ ನಿಮಿಷ ಕೀರ್ತಿ, ನಾ ಮುಗಿಸ್ತೀನಿ. ಸಾಕ್ಷಿಗಳು ಯಾಕೆ ಕೊಡೋದು ಕೇಳ್ತೀನಿ, ಧ್ವನಿ ಅರ್ಜಿ ಕೊಡಬೇಕು ಕೇಳ್ತಿಲ್ಲ. ಒಂದ್ ನಿಮಿಷ ಸಾಕ್ಷಿ ಕೊಡ್ತಿರಲ್ಲ 13 ವರ್ಷದಿಂದ ನೀವೇ ದಿನೇಶ್ ಅಕ್ಟೋಬರ್ 9, 2012 ಆಗಿರೋ ಕೇಸ್ಗೆ 2013ರಲ್ಲಿ ಧರ್ಮಸ್ಥಳದವ್ರ ಹೆಸರು ಬರುತ್ತೆ ಅಂದ್ರೆ 13 ವರ್ಷ ಬಿಟ್ಮೇಲೆ ಇವ್ರಿಗೂ ಬರ್ಬೋದು ಡೌಟ್. ಬಂದ್ಬಿಡಿ, 1 ವರ್ಷ ಬಿಟ್ಮೇಲೆ ಧರ್ಮಸ್ಥಳದ ಮೇಲೆ ಡೌಟ್ ಬರುತ್ತೆ ಅಂದ್ರೆ 13 ವರ್ಷ ಆದ್ಮೇಲೆ ವಿಠಲ್ ಗೌಡರ ಮೇಲೆ ಡೌಟ್ ಬರುತ್ತೆ. ಏನ್ ತಪ್ಪು? ಅಂಬಿಕಾ ಅವ್ರ ಮಾತ್ರ